ಬುಗುರಿ, ಚಿನ್ನಿದಾಂಡು, ಲಗೋರಿ, ಕುಂಟೆಬಿಲ್ಲೆ, ಕಪ್ಪೆ ಓಟ, ಮರಕೋತಿ ಆಟಗಳನ್ನು ಆಡೋಣ ಎಂದು ಯಾರಾದರೂ ಕರೆದರೆ ಇದೀಗ ನಿಮ್ಮ ಪ್ರತಿಕ್ರಿಯೆ ಏನಾಗಿರಬಹುದು? ನಿಮಗೆ ಆಶ್ಚರ್ಯವಾಗಬಹುದು. ಇದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಮನಸ್ಸಿನಂಗಳದಲ್ಲಿ ಸದಾ ಮಾಸದಂತಹ ಆನಂದದ ಭಾವನೆಯೊಂದು ಖಂಡಿತವಾಗಿಯೂ ಮೂಡುತ್ತದೆ, ಅಲ್ಲವೇ? ಹೌದು, ಕಾಲಚಕ್ರದ ಜೊತೆಗೆ ಮರೆಯಾಗುತ್ತಿರುವ ಗ್ರಾಮೀಣ ಕ್ರೀಡೆಗಳು ಇದೀಗ ಅವನತಿಯತ್ತ ತಲುಪಿವೆ. ಕೇವಲ 15ರಿಂದ 20 ವರ್ಷಗಳ ಹಿಂದೆ ನಾವು ಚಿಕ್ಕವರಿದ್ದಾಗ ಆಡಿದ ಅದೆಷ್ಟೋ ಆಟಗಳು ಇಂದು ಕಣ್ಮರೆಯಾಗಿವೆ. ಇಷ್ಟಾದರೂ ಪರವಾಗಿಲ್ಲ, ನಮ್ಮಲ್ಲಿ ಹಲವರಿಗೆ ಇಂತಹ ಕೆಲವೊಂದು ಆಟಗಳ ಹೆಸರು ಕೂಡ ಮರೆತುಹೋಗಿದೆ. ಅದೇನು ಇದ್ದರೂ ಆ ದಿನಗಳ ನೆನಪುಗಳು ನಮ್ಮ ಮನಸ್ಸಿನಂಗಳದಲ್ಲಿ ಸದಾ ಮಾಸದೆ ನೆಲೆ ನಿಂತಿವೆ. ಈ ಇಂಟರ್ನೆಟ್ ಕಾಲದಲ್ಲಿ ನಮ್ಮ ಜೀವವು ವೇಗವಾಗಿ ಓಡುತ್ತಿದೆ ನಿಜ, ಆದರೆ ನಾವೆಷ್ಟು ಮರೆತರೂ ನಮ್ಮ ಬಾಲ್ಯವು ಹೆಚ್ಚಾಗಿ ಕಾಡುತ್ತದೆ. ಈ ವೇಗದ ಜೀವನದಲ್ಲಿ ಎಲ್ಲರಿಗೂ ಒಂದು ಕ್ಷಣವಾದರೂ ಮನಸ್ಸಿಗೆ ಮುದ ನೀಡುವುದು. ಅವರೆಲ್ಲರ ಬಾಲ್ಯ ಜೀವನ, ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದ ಮಕ್ಕಳಿಗಂತೂ ನಾವು ಆಡಿದ ಗೋಲಿ, ಗಜಗ, ಚೌಕಾಬಾರ, ಬುಗುರಿ, ಚಿನ್ನಿದಾಂಡು, ಲಗೋರಿ, ಕುಂಟೆಬಿಲ್ಲೆ, ಕಪ್ಪೆ ಓಟ, ಕೌಲೆತ್ತು ಮತ್ತು ಮರಕೋತಿಯಂತಹ ಆಟಗಳನ್ನು ನೆನಪಿಸಿಕೊಳ್ಳುವುದರಲ್ಲಿ ಏನೋ ಒಂದು ರೀತಿಯ ಖುಷಿ. ಒಂಥರ ಮರಳುಗಾಡಿನಲ್ಲಿ ನಿಂತು ಒಯಸಿಸ್ ಒಂದು ದೊರೆತಂತಹ ತಣ್ಣನೆಯ ಅನುಭವ. ಇಂಥ ಆಹ್ಲಾದಕರ ಅನುಭವ ನಿಮಗೆ ದೊರೆಯುತ್ತದೆ ಮಾಡಿರುವ ಗ್ರಾಮೀಣ ಕ್ರೀಡೆಗಳನ್ನು ನಿಮ್ಮ ಮಕ್ಕಳಿಗೂ ತಲುಪಿಸುವ ಜವಾಬ್ದಾರಿ ಇದೀಗ ನಮ್ಮ ಮೇಲಿದೆ. ಹೌದು, ಗ್ರಾಮೀಣ ಕ್ರೀಡೆಗಳು ಇಂದು ನಶಿಸುತ್ತಿವೆ. ಮೊಬೈಲ್, ಟಿವಿ, ಕಂಪ್ಯೂಟರ್ ಹಾಗೂ ವಿಡಿಯೋ ಗೇಮ್ಗಳು ಗ್ರಾಮೀಣ ಕ್ರೀಡೆಗಳನ್ನು ಮರೆದಾಡುತ್ತಿವೆ. ನಾವು ಮಕ್ಕಳಿಗಾಗಿ ಎಷ್ಟು ಅಂತ ಹೊರಗೆ ಆಟವಾಡುತ್ತೀಯಾ, ಸಾಕು ಮನೆಗೆ ಬಾ ಎಂದು ಹೇಳುತ್ತಿದ್ದ ಅಮ್ಮಂದಿರು ಇಂದು ಆಡುವುದನ್ನು ಬಿಟ್ಟು ಸ್ವಲ್ಪ ಹೊರಗೆ ಹೋಗು ಎಂದು ಹೇಳುವಂತಾಗಿದೆ. ಹಳ್ಳಿ ಆಟ ಪ್ರೋತ್ಸಾಹಿಸುವುದು ಬಹುಮುಖ್ಯ. ಈ ಸಂದರ್ಭ ನಾವೆಲ್ಲರೂ ಆಡುತ್ತಾ ಬೆಳೆದ ಹಳ್ಳಿ ಆಟಗಳು ಬುಗುರಿ, ಚಿನ್ನಿದಾಂಡು, ಲಗೋರಿ, ಕುಂಟೆಬಿಲ್ಲೆ, ಕಪ್ಪೆ ಓಟ, ಮರಕೋತಿ ಆಟಗಳನ್ನು ಆಡೋಣ ಎಂದು ಯಾರಾದರೂ ಕರೆದರೆ ಇದೀಗ ನಿಮ್ಮ ಪ್ರತಿಕ್ರಿಯೆ ಏನಾಗಿರಬಹುದು? ನಿಮಗೆ ಆಶ್ಚರ್ಯವಾಗಬಹುದು. ಇದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಮನಸ್ಸಿನಂಗಳದಲ್ಲಿ ಸದಾ ಮಾಸದಂತಹ ಆನಂದದ ಭಾವನೆಯೊಂದು ಖಂಡಿತವಾಗಿಯೂ ಮೂಡುತ್ತದೆ, ಅಲ್ಲವೇ? ಹೌದು, ಕಾಲಚಕ್ರದ ಜೊತೆಗೆ ಮರೆಯಾಗುತ್ತಿರುವ ಗ್ರಾಮೀಣ ಕ್ರೀಡೆಗಳು ಇದೀಗ ಅವನತಿಯತ್ತ ತಲುಪಿವೆ. ಕೇವಲ 15ರಿಂದ 20 ವರ್ಷಗಳ ಹಿಂದೆ ನಾವು ಚಿಕ್ಕವರಿದ್ದಾಗ ಆಡಿದ ಅದೆಷ್ಟೋ ಆಟಗಳು ಇಂದು ಕಣ್ಮರೆಯಾಗಿವೆ. ಇಷ್ಟಾದರೂ ಪರವಾಗಿಲ್ಲ, ನಮ್ಮಲ್ಲಿ ಹಲವರಿಗೆ ಇಂತಹ ಕೆಲವೊಂದು ಆಟಗಳ ಹೆಸರು ಕೂಡ ಮರೆತುಹೋಗಿದೆ. ಅದೇನು ಇದ್ದರೂ ಆ ದಿನಗಳ ನೆನಪುಗಳು ನಮ್ಮ ಮನಸ್ಸಿನಂಗಳದಲ್ಲಿ ಸದಾ ಮಾಸದೆ ನೆಲೆ ನಿಂತಿವೆ. ಈ ಇಂಟರ್ನೆಟ್ ಕಾಲದಲ್ಲಿ